ಸುಜಾತ ಕನ್ನಡ ಬ್ಲಾಗ್. ಇವತ್ತು ನಾವು ಇದು ಸಂಡೇ ಈವ್ನಿಂಗ್ ಬ್ಲಾಗ್. ಇದು 4 ಗಂಟೆ ಆಗಿದೆ. ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಶೂ ತೊಗೋಣ ಅಂತೇಳಿ ಬಾಟಾ ಶೋರೂಮಿಗೆ ಹೊರಟಿದ್ದೀವಿ. ನೋಡೋಣ ಹೇಗೆ ಸಿಗುತ್ತೆ ಅಂತ ಹೇಳಿ. ಬಾಟಾ ಶೋರೂಮಿಗೆ ನಾವು ನಿಯರಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಹಸ್ಬೆಂಡ್ ಮಲ್ಲೇಶ್ವರಂ ಹೋಗಿ ನೋಡೋಣ ಅಂತ ಹೇಳಿ ಹೋದ್ವಿ. ನಾನು ತುಂಬ ದಿನ ಆಗಿತ್ತು ಮಲ್ಲೇಶ್ವರಂ ಹೋಗಿಲ್ಲಾಗಿತ್ತು. ಇವಾಗ ನಾವು ಬಂದ್ವಿ ಮಲ್ಲೇಶ್ವರಮಿಗೆ. ಅವಾಗಿನಷ್ಟು ಜನ ಇಲ್ಲೇ ಇಲ್ಲಾಗಿತ್ತು ನೋಡಿ. ಇಷ್ಟು ಕಡಿಮೆ ಜನ ಅಂದರೆ ಸಂಡೇ ಅಂದರೆ ಫುಲ್ ರಶ್ ಇರ್ತಿತ್ತು. ಫುಟ್ಪಾತಲ್ಲೆಲ್ಲ ತುಂಬ ಡ್ರೆಸ್ಸಸ್ ಎಲ್ಲ ಮಾರ್ತಾ ಇದ್ರು. ಇವಾಗ ಆ ಥರ ಎಲ್ಲೂ ಕಾಣಲ್ಲ. ಇದ್ದಾರೆ, ಸ್ವಲ್ಪ ಕಡಿಮೆ, ಜಾಸ್ತಿ ಜನ ಇಲ್ಲಾಗಿದ್ರು. ಹಾಗೆ ನಾವು ಬಂದ್ವಿ ಬಾಟಾ ಶೋರೂಮಿಗೆ. ಶೂ ಎಲ್ಲ ಟ್ರೈ ಮಾಡಿ ನನಗೆ ಚೆನ್ನಾಗಿ ಅನಿಸ್ತು. ಹಾಗಾಗಿ ನಾನೆಲ್ಲ ತೊಗೊಂಡೆ. ಆನಂತರ ನಮ್ಮ ಹಸ್ಬೆಂಡು ಅವ್ರಿಗೆ ಏನು ಬೇಕು, ಶೂ ಬೇಕು ಅಂತ ಹೇಳಿ ಅವರು ನೋಡ್ತಾ ಇದ್ದಾರೆ. ಇವಾಗ ನಮ್ಮ ಹಸ್ಬೆಂಡ್ ಬಿಲ್ ಪೇ ಮಾಡ್ತಿದ್ದಾರೆ. ನಾನು ಮನೆ ಹೋದ್ಮೇಲೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ಬಂದ್ವಿ ನಾವು ಆಶಾ ಸ್ವೀಟ್ ಸೆಂಟರಿಗೆ. ನಾನು ಮಲ್ಲೇಶ್ವರಂ ಬಂದರೆ ಯಾವಾಗೂ ಇಲ್ಲಿ ಬಂದು ಹೋಗ್ತೀನಿ. स्पैनिश रोल, तंदूरी, पनीर स्टफ. टेस्ट बताओ. सूपर. मलाई गुल्ला. ಇವಾಗ ಹೊರಟ್ವಿ ಮನೆಗೆ. ಮುಗೀತು ಶಾಪಿಂಗ್ ಎಲ್ಲ. ಟೈಮು ಎಷ್ಟು ಗಂಟೆ? 7 ಗಂಟೆ ಆಯಿತು ಟೈಮ್ ಬಂದು. ಇವಾಗ ನಾನು ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ದಲ್ವ, ಈವ್ನಿಂಗಿಗೆ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗೆಲ್ಲ ತೋರಿಸ್ತೀನಿ ಯಾವುದೇನು ತಂದಿದ್ದೇನೆ ಐಟಮ್ ಅಂತ ಹೇಳಿ. ಬಾಟಾದಲ್ಲಿ ಏನೇನು ತೊಗೊಂಡು ಬಂದಿದ್ದೇನೆ ಅಂತ ತೋರಿಸ್ತೀನಿ. ಇದು ನಮ್ಮ ಹಸ್ಬೆಂಡ್ ಸ್ಲಿಪ್ಪರ್ 300. ಆಮೇಲೆ ಅವರು ಸಾಕ್ಸ್. ಇದು ಥ್ರೆಡ್ನಲ್ಲಿ ರನ್ನಿಂಗ್ ಮಾಡ್ಲಿಕ್ಕಂತ ಶೂಸ್ ತೊಗೊಂಡ್ರು. ಮೊದಲಿನ ಒಂದಿತ್ತು, ಅದು
ಹಾಳಾಯಿತು. ಇವಾಗ ಅದಕ್ಕೆ ಹೊಸ ತೊಗೊಂಡ್ರು. ಓಕೆ, ಈ ಕಲರ್ ಇದು ರೇಟ್ ಬಂದು 500 ರೂಪಾಯಿ. ಇದು ಆಯಿತು, ನಮ್ಮ ಹಸ್ಬೆಂಡ್ದು ಆಯಿತು. ಇವಾಗ ನಂದು ನಾ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ನೋಡಿ, ಈ ಸ್ಲಿಪ್ಪರ್ ತೊಗೊಂಡೆ ಬಾಟಾದಲ್ಲಿಯ. ಇದು ರೇಟು 1300. ನಾನು ಏನೇ ಶೂ ಆಗಲಿ ಸ್ಲಿಪ್ಪರ್ ಆಗಲಿ ಏನೇ ಪರ್ಚೇಸ್ ಮಾಡಿದ್ರೆ ಬಾಟಾದಲ್ಲೇ ಮಾಡ್ತೀನಿ. ಫ್ಯಾನ್ಸಿ ಏನಾದರೂ ಇದ್ದರೆ ಬೇರೆ ಕಡೆ ಮಲ್ಲೇಶ್ವರಮಲ್ಲೇ ತೊಗೊಳ್ತೀನಿ. ಆದರೆ ಈ ಥರದ್ದೆಲ್ಲ ನಾನು ಚಪ್ಪಲಿ ಸ್ಲಿಪ್ಪರು ಬೂಟ್ ಏನೇ ತೊಗೊಂಡ್ರೆ ಬಾಟಾದಲ್ಲೇ ತೊಗೊಳ್ತೀನಿ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ. ಇದು 1500. ಈ ಶೂಸ್ ಇದು ರೇಟ್ ಬಂದು 2000. ಇದು 2500. ಎಲ್ಲ ಫಿಕ್ಸೇ ಇರುತ್ತೆ, ಏನೂ ಕಡಿಮೆ ಮಾಡಲ್ಲ. 7000 ಆಯಿತು. ಎಲ್ಲ ಟೋಟಲ್ ಸೇರಿ 7000 ಆಯಿತು. ಯಾವುದೇ ಕಡಿಮೆ ಇಲ್ಲ, ಏನಿಲ್ಲ. ನಾನೇ ಎಲ್ಲ ಹೈ ರೇಟಿಗೆ ತೊಗೊಂಡಿದ್ದೀನಿ, ನಮ್ಮ ಹಸ್ಬೆಂಡ್ ಕಡಿಮೆ ರೇಟಿಗೆ ತೊಗೊಂಡಿದ್ದಾರೆ. ಹಾಗೆ ಮಲ್ಲೇಶ್ವರಂ ಹೋಗಿದ್ನಲ್ಲ, ಒಂದು ಶಾರ್ಟ್ ಕುರ್ತಾ ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಕುರ್ತಾ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ. ಹಾಕ್ಕೊಂಡಾಗ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ನನಗೆ ಹಾಕ್ಕೊಂಡು ನೋಡಿದೆ, ಟ್ರೈ ಮಾಡಿದೆ. ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಕಲೆ ಕೂಡ ಇದೆ ಮೋನಿಕಾ. That's what you are missing. ಗೊತ್ತಾ, ಇದೊಂದು ಎರಡು ಕುರ್ತಾ ವೇರ್ ಮಾಡಿರೋದು ನನ್ನ ವಿಡಿಯೋನ ಹಾಕ್ತೀನಿ ನೋಡಿ. ಇದೆರಡು ತೊಗೊಂಡಿರೋದು, ಮತ್ತೇನೋ ತೊಗೊಂಡಿಲ್ಲ ನಾವು. ಇನ್ನೂ ಇದೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಮುಂದಿನ ನೆಕ್ಸ್ಟ್ ಮಂತಲ್ಲಿ ಇನ್ನೂ ಇದೆ. ಸೀರೆ ಎಲ್ಲ ಪರ್ಚೇಸ್ ಮಾಡಬೇಕು, ಅದು ಇನ್ನೊಂದು ಟೈಮಿಗೆ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಮಗಿದು ಶೂ ಎಲ್ಲ ಬೇಕಾಗಿತ್ತು, ಹಾಗಾಗಿ ಇವತ್ತು ಹೋಗಿದ್ವಿ ಬಾಟಾಗೆ. ಮಲ್ಲೇಶ್ವರಂ ಶಾಪಿಂಗ್ ಈ ಥರ ಇತ್ತು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲಾ, ಬಾಯ್, ನಮಸ್ಕಾರ.